ಎಸ್ ಈಗ ಪೂಜೆ ಮಾಡಬೇಕು. ನಿಮಗೂ ತೋರಿಸ್ತೀನಿ ನಾನು. ಅವಾಗ ನಿಮ್ಗೆ ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೀರ್ತಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ಬ್ಲಾಗಿಗೆ ಎಲ್ರಿಗೂ ಸ್ವಾಗತ, ಸುಸ್ವಾಗತ. ಏನೋ ಇದು ಅಂಜಕ್ಕೆ ಕಳ್ಸಿಟ್ರವ ಎಲ್ಲ ಒಂಥರ ಆಗ್ಬಿಡ್ತಾಳ್ಗ ಅದು. ಕೈ ಮುಟ್ಟು ಬ್ಯಾಡಿಗೆ ಮತ್ತು ಒಣಮೆಣ್ಸಿಕಾಯಿ ಎಸ್ ಬಾ ಅಂತ ಮಮ್ಮಿ. ಪರವಾಗಿಲ್ಲ ಅಲ್ವಾ 1 kg? ಬೇಯಿಸಿದೆ. ಅದು ನಾನೇ ಚಟ್ನಿ ಈಗೆಲ್ಲ ರೆಡಿಯಾಗಿದೆ. ಈಗ 1 ನಿಮಿಷ ತೋರಿಸ್ತೀನಿ. ಐ ಶೋ ಯು. ದಿಸ್ ಇಸ್ ದ ಗೀ ರೈಸ್. ಅವೀಗ ನಾ ಎಡೆ ಕಟ್ಟು ಕೊಡ್ತೀನಿಲ್ಲ, ಅವನೇ ಎಡೆ ಕೊಟ್ಬಿಡ್ತೀನಿ ಅವನಿಗ. ಕೊಟ್ಟಿದ್ದ ಎರಡು ಮುರಿ ನೀರು ಕೊಟ್ಟಾರವ. ಇಲ್ಲಿ ನೋಡವ, ಇಲ್ಲಿ ಮನೆಗೆಲ್ಲ ಫೋನ್ ಮಾಡೋದಂತ ಹೆಂಗ ಈ ಕಡೆ ತಿರುಗು. ಒಡನು ಮಾಡಿದ್ಯಾ? ಮಾತಾಡುತ್ತಿಲ್ಲ. ಇವಾಗ ಎಲ್ಲ ಕೆಲಸ ಮುಗೀತು. ಅಲ್ಲಿ ಒಂದು ಒಡೆ ಅಲ್ಲ, ಬಜ್ಜಿ ಒಂದು ಆದರೆ ಆಯಿತು ಎಲ್ಲ ಕೆಲಸ. ಇನ್ನೇನು ಎಲ್ಲ ಮತ್ತೆ ಮುಖ ಎಲ್ಲ ತೊಳ್ಕೊಂಡು, ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಹೋಗಿ ರೆಡಿಯಾಗಿ ಎಲ್ಲ ಎಡೆ ಹಿಡಿಯೋಕ್ಕೆಲ್ಲ ರೆಡಿ ಮಾಡಿಕೊಂಡು ಧೂಪ ಹಾಕಿ ಪೂಜೆ ಮಾಡಿದ್ರೆ ಪಕ್ಷ ಮುಗೀತು. ನಾವು ಊಟ ಮಾಡಿದ್ರೆ ಟಯರ್ಡ್ ಫೀಲಿಂಗ್ ಫುಲ್ಲು. ನನಗಂತೂ ಈ ಮೂಗಿಂದ ಫುಲ್ಲು ಪ್ರಾಬ್ಲಮ್ ಆಗ್ಬಿಟ್ಟಿದೆ, ಗೊತ್ತಾ? ಕಷ್ಟ ಆಗ್ಬಿಟ್ಟಿದೆ ನನಗೆ. ಈಗ ಹೋಗಿ ಕಾಣಿಸಿದ್ದೀನಿ. ನನಗೆಲ್ಲೋ ಚೆನ್ನಾಗಿ ಕಾಣಿಸುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಬಟ್ ನನಗೆಲ್ಲೋ ಅಂದರೆ ಇವಾಗ ಇಷ್ಟ ಆಗ್ಬಿಟ್ಟಿದೆ. ಇನ್ನೊಂದು ಸ್ವಲ್ಪ ಎಲ್ಲ ಆಗೋಯ್ತು. ಮತ್ತೆ ಎಲ್ಲ ಮನೆಯೆಲ್ಲ ಒಂದು ಸಲ ಕಸ ಗುಡಿಸ್ಕೊಂಡು ಎಲ್ಲ ಒರೆಸ್ಕೊಂಡು ಎಡೆ ಇಟ್ಟರೆ ಮುಗೀತು ಕೆಲಸ. ನಿಮ್ಗೆ ಆಮೇಲೆ ಸಿಗ್ತೀನಿ, ಓಕೆನಾ?
ಹಾಂ ಇನ್ನಲ್ಲಿ ತಾತನ ಫೋಟೋನೇ ಕಾಣಿಸ್ತಾ ಇಲ್ಲ. ನಾನು ವೀಡಿಯೋ ತಗೊಂಬಂದ್ರೆ ನೀಟಾಗಿ. ಒಂದು ನಿಮಿಷ ಆಫ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಕಾಣ್ತದೆ ನೋಡು ವೀಡಿಯೋದಲ್ಲಿ. ಹ್ಞೂ ಆಮೇಲೆ ಕಾಫಿ. ಅಯ್ಯೋ ಮಗ ಈ ಥರ ಎಲ್ಲ ರೆಡಿ ಆಯಿತು. ಈಗ ಪೂಜೆ ಮಾಡಬೇಕು. ಈ ಥರ ರೆಡಿಯಾಗಿದೆ. ಇಲ್ಲೆಲ್ಲ ಆಗಿದೆ, ಇಲ್ಲೆಲ್ಲ ಆಗಿದೆ, ಎಲ್ಲ ಆಗಿದೆ. ಇಲ್ಲಿ ನೋಡಿ ಎಲ್ಲ ರೆಡಿಯಾಗಿ ಇವಾಗ ಎಲ್ಲ ಆಯಿತು. ಇವಾಗ ಪೂಜೆ ಮಾಡಬೇಕು. ಎಲ್ಲ ರೆಡಿ ಮಾಡಿದ್ದಾಯಿತು, ಇಟ್ಟು ಎಲ್ಲ. ಇವಾಗ ಹೋಗಿ ಪೂಜೆ ಮಾಡಬೇಕು. ಏನೋ ಒಂಥರ ಖುಷಿ. ಟೈಮ್ ಇನ್ನೇನೋ 6 ಗಂಟೆ ಆಗ್ತಿದೆ. ಇನ್ನೇನೋ ಎಲ್ಲರೂ ಪೂಜೆ ಮಾಡಿ ಎಲ್ಲರೂ ಇಡಬೇಕು. ಇನ್ನೊಂದು ಮನೆಗೆ ಅಲ್ಲೋಗಿ ಪೂಜೆ ಮಾಡಬೇಕು. ಈಗ ಪೂಜೆ ಮಾಡಬೇಕು. ನಿಮಗೂ ತೋರಿಸ್ತೀನಿ ನಾನು ಹೇಗೆ ಪೂಜೆ ಮಾಡ್ತೀವಿ ಅಂತ. ನಾವು ಇವಾಗೆಲ್ಲ ನಾನು, ನಮ್ಮ ಅಜ್ಜಿ, ನನ್ನ ತಮ್ಮ, ನಮ್ಮಮ್ಮ ಎಲ್ಲ ಎಡೆ ಹಿಡಿಯೋಕ್ಕೆ ಎಲ್ಲ ರೆಡಿ ಮಾಡಿದ್ವಿ. ಇವಾಗ ಹೋಗು ಪೂಜೆ ಮಾಡಬೇಕಷ್ಟೇ. ಸ್ವಲ್ಪ ಕೆಂಡ ಎಲ್ಲ ಆರೋಗಿದೆ. ಸ್ವಲ್ಪ ಕೆಂಡ ಮಾಡ್ತಾಯಿದ್ದಾರೆ. ತೋರಿಸ್ತೀನಿ ಬನ್ನಿ ನಿಮಗೂ. ನೀನು ಮಾಡಬೇಕು ಮೇನು, ನಾವಲ್ಲ ಪೂಜೆ. ನಿಮ್ಮ ಗಂಡ, ನಿಮ್ಮ ಅತ್ತೆ, ನಿಮ್ಮ ಮಾವ ಎಲ್ಲರೂ ಸಂತೃಪ್ತರಾಗಬೇಕು. ಏನು ತೆಗಿಬೇಕು? ಮಡ್ಗೈತೆ ಬೇರೆದಿಟ್ಟು ನಡ್ಡಿ ಬೇರೆ ಬರ್ತದೆ. ಇದು ಟೈಮಲ್ಲಿ ಮಮ್ಮಿ ಬಾ, ಅವ್ವ ಮಾಡ್ತೈತೆ ಪೂಜೆನ. ಕಾಯಿ ಹೊಡೆವ. ಎಲ್ಲ ಒತ್ತಿ ಹಂಗಾಗ ಕರ್ಪೂರ ಹಸ್ಬಿಟ್ಟೆ ಫಸ್ಟೇ. ಗಂಧದ ಕಡ್ಡಿಲಿ ಪೂಜೆ ಮಾಡು. ಮೂಬತ್ತಿ ಕಟ್ಟಿ ಎಲ್ಲಿದ್ದೆ? ಮೂಬತ್ತಿ ಕಟ್ಟಿ ಹಾಕೋ. ಮೂಪತ್ತರ್ನಾರು ಮೆಂದಿದ ತುಂಬ್ಕೊಡ್ತೀನಿ ಈಗ. ಪೆಟ್ಟಿ ಹಸವ ಎಂತ ಕಡ್ಡಿ ಇಲ್ಲೇ ಅಯ್ಯೋ ಹಿಂಗೆ ನಾಮ ಇಕ್ಕೋನಂತ ಗಟ್ಟಿ ಮಾಡಬಾರ್ದ. ಅದು ಮಾಡಿ ಇಟ್ಕೊಟ್ಟು ನೀವು ಯಾರು ಗಟ್ಟಿ ಮಾಡಿ ತಗೋ ಧೂಪ ಕೂಡ ಆಯ್ತು. ಅಮ್ಮ ನಿಮ್ದು ಇನ್ನೂ ಆಗಿಲ್ವಾ? 7ವರೆಗ ನೀನು ಅವತ್ತೇ ನೆನ್ನೆನೆ ಬಂದು ಕುಯ್ಕೊ ಹೋಗ್ಬೇಕಿತ್ತು, ಮಡಿಕೋಬೇಕಿತ್ತು. ಎಲ್ಲ ಕುಯ್ಕೊ ಒಟ್ಟೋಗೋರ. ಇಲ್ಲಿ ಮಾಡೋರು ಅಲ್ಲೂ ಮಾಡೋರಿಲ್ಲ, ಇಲ್ಲೂ ಮಾಡೋರಿಲ್ಲ. ನಾನು ಮನೆ ಅವ್ವನೇ ಮಾಡಿಲ್ಲ ಇನ್ನೂ. ನೀ ಮಾಡಪ್ಪ. ಮಾಡು ಉಣ್ಕೋಬಾ. ಮಡ್ಗವ ಅವ ನೀ ಈಗ ಮಡ್ಗೋದ್ರ ಯಾರು ಬಂದು ಎತ್ಕೋತಾರೋ ಅವ್ರಿಗೆ ದುಡ್ಡು.
ಹಾಂ ಅದು ನಿಜ ನಾ ಹೇಳ್ತಿರೋದು. ನಾನು ಮಾಡ್ಬಿಟ್ಟು ನಾನೇ ಎತ್ಕೊತೀನಿ ಇರವ. ಯಾರು ಬಂದು ಎತ್ಕೋತಾರೋ ಅವ್ರಿಗದು ಕೊಡು ಗಿಡು ನೆಟ್ಟು ಮಾಡ್ಬೇಕು ಅನ್ನೋದು ದುಡ್ಡ. ಬಾ ಮಮ್ಮಿ. ಧೂಪ ಹಾಕವು ಫಸ್ಟ್ ಏನಾಗ್ತಾವ್ರು. ನಮ್ಮಟ್ಟಿದೆ ಇದಲ್ಲ ಧೂಪ ಹೊಸ ಹೊಸಿ ಹಾಕ್ಬೇಕಿತ್ತು ಹೊಗೆ ತುಂಬಿಸಿಡ್ರಿ. ಮಮ್ಮಿ ನಾ ಮಾಡ್ಬೇಕೀಗ. ಓ ಕಾಪಿ ಹಿಂಗೆ ಇರಲಿಯಾ? ತಗೊಂಡೋಗಿ ಹಿಂಗೆ. ಕುಯ್ಕೊಬಿಟ್ಟು ಹೊಡೆದು ಅಂತ ನಾಟಕ ಚೆಂದ ಬರ್ತಾರಲ್ಲ. ಧೂಪ ಒಂಚೂರಕ್ಕೋ. ಎತ್ಕೋ ಇದು ಬಾಳೆ ಎಲ್ಲ ಇಸ್ಕೊಂಡು ಅಷ್ಟೇ. ಮಡ್ಗನಿ ಕಣೆ. ಸೊ ಎಲ್ಲ ಆಯಿತು ಮಗಮ್ಮ. ಗಿಡಗಳು ನೋಡಿ ಎಲ್ಲ ಹೂವೆಲ್ಲ ಈಗ ಸ್ವಲ್ಪ ನಿಂತೋಗಿದೆ. ಆಗ ಇಷ್ಟೊಂದು ಬಿಡ್ತಿತ್ತು ಅಂದರೆ ಜಾಸ್ತಿ ಬಿಡ್ತಿತ್ತು ನೋಡಿ. ಅಲ್ಲೊಂದು ಗೊನೆ ಇದೆ. ಈ ಸಲ ಪೂಜೆಗೂ ಕೂಡ ನಮ್ಮ ಗೊನೆ ಇದೆ ಬಾಳೆಹಣ್ಣು ಮಡಗಿರೋದು. ಧೂಪ ಹಾಕಿದ್ದಾಯ್ತು. ಇವಾಗ ಒಂಥರ ಏನು ಹೇಳೋಕ್ಕಾಗಲ್ಲ ಬಿಡಿ ಅದು. ಸೊ ಎಲ್ಲ ಆಯ್ತು. ಇವಾಗ ಧೂಪ ಹಾಕಿದ್ದು. ಇವಾಗ ನಮ್ಮಮ್ಮ ಇನ್ನು ಮೇಲ್ಗಡೆ ನಮ್ಮಪ್ಪ ಇಲ್ವಾ ಅವ್ರ ಮನೆಗೆ ಹೋಗಿದ್ರೆ ಅಲ್ಲೊಂದು ಸ್ವಲ್ಪ ಧೂಪ ಎಲ್ಲ ಹಾಕ್ಬಿಟ್ಟು ಬರೋಕ್ಕೆ. ನಿಂದು ಇವಾಗ ಎಲ್ಲ ಕೆಲಸ ಮುಗೀತಾ? ಎಲ್ಲ ಕೆಲಸ ಮುಗೀತು. ಧೂಪ ಹಾಕಿದ್ದೆಲ್ಲ ಆಯಿತು. ಪೂಜೆ ಎಲ್ಲ ಚೆನ್ನಾಗಾಯಿತು. ಅಂದ್ಕೊಂಡಿದ್ದ ಟೈಮ್ಗೆ ಎಲ್ಲ ಕರೆಕ್ಟಾಗಾಯಿತು. ಏನು ಹೇಳೋದು ಗೊತ್ತೇ ಆಗ್ತಾಯಿಲ್ಲ ನನಗೆ. ನೀವೆಲ್ಲರೂ ಹಬ್ಬನ ಚೆನ್ನಾಗಿ ಮಾಡಿದ್ರಿ ಅನ್ಕೋತೀನಿ. ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಓಕೆನಾ? ಇನ್ನು ಮುಂದೆ ದಸರಾ ವೀಡಿಯೋಸು ಬರುತ್ತೆ. ನಿಮಗೂ ಇಷ್ಟ ಆಗೋ ಥರ ವೀಡಿಯೋ ಮಾಡ್ತೀನಿ. ಡೈಲಿ ಆಗದೆ ಹೋದರೂ ವೀಕ್ಲಿ ಒಂದು 3 ವೀಡಿಯೋನಾದರೂ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಬರೀ ಇದೇ ಹೇಳೋದಾಯಿತು, 3 ವೀಡಿಯೋ ಹಾಕ್ತೀನಿ 2 ವೀಡಿಯೋ ಹಾಕ್ತೀನಿ ಅನ್ನೋ ಥರನೇ ಆಯಿತು. ಆಗ್ತಾನೇ ಇಲ್ಲ ಸರಿಯಾಗಿ. ನಾನು ಹಾಕ್ತೀನಿ ಇನ್ನು ಮುಂದೆ, ನೋಡ್ಬೇಕು ನೀವು ಅಷ್ಟೇ. ಇವಾಗ ಸ್ವಲ್ಪ ಹೊತ್ತು ಈ ಕಡೆ ಬಂದಿದ್ದೀವಿ. ಅಯ್ಯೋ ನಾನು ಇನ್ನು ಕುತ್ಕೊಳ್ಳೋಂಗಿಲ್ಲ ಹೇಳಬೇಕು ಅಂದರೆ. ಎಲ್ಲ ಇಕ್ಬಿಟ್ಟು ಎಲ್ಲ ಹೊರಗಡೆ ಬಂದಿದ್ದೀವಿ. ಸೊ ನಿಮ್ಮೆಲ್ರಿಗೆ ನಾನು ನಮ್ಮ ಅಜ್ಜಿ ಕೂತಿದ್ದೀವಿ. ಇದು ತೋರಿಸ್ತೀನಿ. ಕಟ್ ಮಾಡಕ್ಕೆ ಯಾವ ಮೀನು ಥರ ತಂದ್ಕೊಟ್ಟಿದ್ದೀರಾ? ಬೆಳಗ್ಗೆ ತಂದ್ಕೊಂಡೋಗಿದ್ಯಾ? ನಾನು 8:30 ಯಾರೋ ಬೇರೆ ಒಂದು ಒಬ್ಬನ 3 kg ಒಬ್ಬನ 3 kg ಅಲ್ಲಿ ತಗೊಂಡು ತಿಳಿ ಮಾಡ್ಕೊಟ್ರೆ ಅವಾಗ ನಮಗೆ ಹಂಗೆ ಹೋಗ್ತೇವೆ. ನಾವು ಸುಮ್ಮನೆ ಸಿಕ್ಕೆ ಅಂಕ ಬಂದ್ಬಿಟ್ಟಿದ್ವಿ. ಇಸ್ತ್ರಿ ಮಾಡ್ಕೊಂಡು ತೊಳ್ಕೊಂಡು
ಬೇಡ ಬೇಡ ಎಡೈಕಿ ಯಾರಾಗ ಗೊತ್ತು ನಮಗೆ ಫಸ್ಟ್ ಅಲ್ವಾ ಈಗ ನಿನ್ಗಾರ ಇಷ್ಟು ಗೊತ್ತು ಅನ್ಭವ ಅನ್ಕೋ ನಮ್ಗೇನು ಗೊತ್ತು ಅದಕ್ಕೆ ಸ್ವಲ್ಪ ಹೊತ್ತು ಮುಂಚೆ ಬಾ ನಿನ್ನ ಅಂತ ಹೇಳಿದ್ದು ಗೊತ್ತಿಲ್ಲ ನಾನು ಓದೋಣ ಮೈಸೂರಿಗೆ ಬರ್ತಾಗಣ ನೀನು ಸಲ್ಲತಾನೆ ಎಷ್ಟಾಗಲ್ಲ ನಾವು ಒಂದು 5 ಗಂಟೆ 6 ಗಂಟೆಗೆ ನಾವೆಲ್ಲ ರೆಡಿ ಮಾಡಿ ಎಷ್ಟು ಕೊಟ್ಟಾರ ಹಂಗ ಹೋದ್ರ ಯಾಕಪ್ಪ ನಿಮ್ಗೆ ಇವಾಗ ಹಾಂ ನಿಮ್ಗೆ ಎಷ್ಟು ಕೊಟ್ಟರು ಹಾಂ ಒಂದು ಮರಿಗೆ 1,000 ಅವಾಗ ಯಾವಾಗ ನಾನು ರಜಾ ಕೊಟ್ಟು ಬರ್ತೀನಿ ಕಾಲ್ ಮಾಡಿಯಾ ಹಾಂ ಲೈಟ್ ಬೆಳಕಿಗೆ ಎಲ್ಲರೂ ಬೆಳ್ಳಗೆ ಕಾಣಿಸವ್ರು ನೀ ಬೆಳ್ಳಗೆ ಕಾಣಿಸ್ತೇವೆ ನಿನ್ನ ಬೆಳ್ಳಿಯ ಸೊ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್.